ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದ ಕೊಂದಕೆರೆ ವಲಯ ಅರಣ್ಯ ವ್ಯಾಪ್ತಿಯ ಬೆಳವಾಡಿ ಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಚಿರತೆ ಹಾವಳಿಯಿಂದ ನೆಮ್ಮದಿ ಇಲ್ಲದಂತಾಗಿತ್ತು. ಕೃಷಿ ಚಟುವಟಿಕೆ ಜಾನುವಾರುಗಳ ರಕ್ಷಣೆಗಾಗಿ ಸದಾ ಆತಂಕದಲ್ಲಿದ್ದರು. ಕಳೆದ 15 ದಿನಗಳಲ್ಲಿ ಮೇಕೆಗಳು, ಸಾಕು ನಾಯಿಗಳ ಮೇಲೆ ದಾಳಿ ಮಾಡಿರುವ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಇಲಾಖೆಯಿಂದ ಬೆಳವಾಡಿ ದೊಡ್ಡಕೆರೆಯಲ್ಲಿ ಬೋನಿಗಿಡಲಾಗಿತ್ತು. ಗುರುವಾರ ಬೆಳಗ್ಗೆ ಚಿರತೆ ಎಂದಿನಂತೆ ನಾಯಿಯ ಚೀರಾಟ ಕೇಳಿ ಬೋನಿನ ಒಳಗೆ ಹೋಗಿ ಬಂದಿಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯಿದ್ದ ಬೋನ್ ತೆಗೆದುಕೊಂಡು ಹೋದರು. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಅನುಸರಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಕೆರೆ ವ್ಯಾಪ್ತಿಯಲ್ಲಿ ಸುಮಾರು 3 ಚಿರತೆ, 1 ಹುಲಿಯ ಸಂಚಾರವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದು, ಮತ್ತೆ ಬೋನನ್ನು ಇಡಲು ಅಧಿಕಾರಿಗಳು ಒಪ್ಪಿದ್ದಾರೆ. ಸದ್ಯ ಚಿರತೆ ಬೋನಿಗೆ ಬಿದ್ದದ್ದು ಜನಸಾಮಾನ್ಯರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದ ಕೊಂದಕೆರೆ ವಲಯ ಅರಣ್ಯ ವ್ಯಾಪ್ತಿಯ ಬೆಳವಾಡಿ ಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಚಿರತೆ ಹಾವಳಿಯಿಂದ ನೆಮ್ಮದಿ ಇಲ್ಲದಂತಾಗಿತ್ತು. ಕೃಷಿ ಚಟುವಟಿಕೆ ಜಾನುವಾರುಗಳ ರಕ್ಷಣೆಗಾಗಿ ಸದಾ ಆತಂಕದಲ್ಲಿದ್ದರು. ಕಳೆದ 15 ದಿನಗಳಲ್ಲಿ ಮೇಕೆಗಳು, ಸಾಕು ನಾಯಿಗಳ ಮೇಲೆ ದಾಳಿ ಮಾಡಿರುವ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಇಲಾಖೆಯಿಂದ ಬೆಳವಾಡಿ ದೊಡ್ಡಕೆರೆಯಲ್ಲಿ ಬೋನಿಗಿಡಲಾಗಿತ್ತು. ಗುರುವಾರ ಬೆಳಗ್ಗೆ ಚಿರತೆ ಎಂದಿನಂತೆ ನಾಯಿಯ ಚೀರಾಟ ಕೇಳಿ ಬೋನಿನ ಒಳಗೆ ಹೋಗಿ ಬಂದಿಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯಿದ್ದ ಬೋನ್ ತೆಗೆದುಕೊಂಡು ಹೋದರು. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಅನುಸರಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಕೆರೆ ವ್ಯಾಪ್ತಿಯಲ್ಲಿ ಸುಮಾರು 3 ಚಿರತೆ, 1 ಹುಲಿಯ ಸಂಚಾರವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದು, ಮತ್ತೆ ಬೋನನ್ನು ಇಡಲು ಅಧಿಕಾರಿಗಳು ಒಪ್ಪಿದ್ದಾರೆ. ಸದ್ಯ ಚಿರತೆ ಬೋನಿಗೆ ಬಿದ್ದದ್ದು ಜನಸಾಮಾನ್ಯರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದ ಕೊಂದಕೆರೆ ವಲಯ ಅರಣ್ಯ ವ್ಯಾಪ್ತಿಯ ಬೆಳವಾಡಿ ಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಚಿರತೆ ಹಾವಳಿಯಿಂದ ನೆಮ್ಮದಿ ಇಲ್ಲದಂತಾಗಿತ್ತು. ಕೃಷಿ ಚಟುವಟಿಕೆ ಜಾನುವಾರುಗಳ ರಕ್ಷಣೆಗಾಗಿ ಸದಾ ಆತಂಕದಲ್ಲಿದ್ದರು. ಕಳೆದ 15 ದಿನಗಳಲ್ಲಿ ಮೇಕೆಗಳು, ಸಾಕು ನಾಯಿಗಳ ಮೇಲೆ ದಾಳಿ ಮಾಡಿರುವ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಇಲಾಖೆಯಿಂದ ಬೆಳವಾಡಿ ದೊಡ್ಡಕೆರೆಯಲ್ಲಿ ಬೋನಿಗಿಡಲಾಗಿತ್ತು. ಗುರುವಾರ ಬೆಳಗ್ಗೆ ಚಿರತೆ ಎಂದಿನಂತೆ ನಾಯಿಯ ಚೀರಾಟ ಕೇಳಿ ಬೋನಿನ ಒಳಗೆ ಹೋಗಿ ಬಂದಿಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯಿದ್ದ ಬೋನ್ ತೆಗೆದುಕೊಂಡು ಹೋದರು. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಅನುಸರಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಕೆರೆ ವ್ಯಾಪ್ತಿಯಲ್ಲಿ ಸುಮಾರು 3 ಚಿರತೆ, 1 ಹುಲಿಯ ಸಂಚಾರವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದು, ಮತ್ತೆ ಬೋನನ್ನು ಇಡಲು ಅಧಿಕಾರಿಗಳು ಒಪ್ಪಿದ್ದಾರೆ. ಸದ್ಯ ಚಿರತೆ ಬೋನಿಗೆ ಬಿದ್ದದ್ದು ಜನಸಾಮಾನ್ಯರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದ ಕೊಂದಕೆರೆ ವಲಯ ಅರಣ್ಯ ವ್ಯಾಪ್ತಿಯ ಬೆಳವಾಡಿ ಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಚಿರತೆ ಹಾವಳಿಯಿಂದ ನೆಮ್ಮದಿ ಇಲ್ಲದಂತಾಗಿತ್ತು. ಕೃಷಿ ಚಟುವಟಿಕೆ ಜಾನುವಾರುಗಳ ರಕ್ಷಣೆಗಾಗಿ ಸದಾ ಆತಂಕದಲ್ಲಿದ್ದರು. ಕಳೆದ 15 ದಿನಗಳಲ್ಲಿ ಮೇಕೆಗಳು, ಸಾಕು ನಾಯಿಗಳ ಮೇಲೆ ದಾಳಿ ಮಾಡಿರುವ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಇಲಾಖೆಯಿಂದ ಬೆಳವಾಡಿ ದೊಡ್ಡಕೆರೆಯಲ್ಲಿ ಬೋನಿಗಿಡಲಾಗಿತ್ತು. ಗುರುವಾರ ಬೆಳಗ್ಗೆ ಚಿರತೆ ಎಂದಿನಂತೆ ನಾಯಿಯ ಚೀರಾಟ ಕೇಳಿ ಬೋನಿನ ಒಳಗೆ ಹೋಗಿ ಬಂದಿಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯಿದ್ದ ಬೋನ್ ತೆಗೆದುಕೊಂಡು ಹೋದರು. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಅನುಸರಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಕೆರೆ ವ್ಯಾಪ್ತಿಯಲ್ಲಿ ಸುಮಾರು 3 ಚಿರತೆ, 1 ಹುಲಿಯ ಸಂಚಾರವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದು, ಮತ್ತೆ ಬೋನನ್ನು ಇಡಲು ಅಧಿಕಾರಿಗಳು ಒಪ್ಪಿದ್ದಾರೆ. ಸದ್ಯ ಚಿರತೆ ಬೋನಿಗೆ ಬಿದ್ದದ್ದು ಜನಸಾಮಾನ್ಯರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ.